ಹಿಂಗೆ ಮೊದಲೆಲ್ಲ ಇಂಟ್ರಪ್ಟ್ ಮಾಡ್ತಾರಪ್ಪ ನಮಗೆಲ್ಲ. ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ, ಹೊಸ ಕಾರಲ್ಲಿ ಒಂದು ಒನ್ ಡೇ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಅಂದರೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಮೈಸೂರು ಸೈಡ್ ಆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ಜೈನ್ಸ್ದೊಂದು ಬಸದಿ ಇದೆ. ಸೊ ಕಾರ್ ತಗೊಂಡಿರೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಲೇಬೇಕಲ್ವಾ. ಸೊ ಅದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಬಸದಿಗೆ ಹೋಗಿ ಆಮೇಲೆ ಪ್ರಾಬಬ್ಲಿ ಮೈಸೂರಿಗೂ ಹೋಗಿ ಬಂಡೀಪುರ ಫಾರೆಸ್ಟ್ಗೂ ಹೋಗೋ ಚಾನ್ಸಸ್ ಇದೆ ಅನ್ಸುತ್ತೆ. ಐ ಡೋಂಟ್ ನೋ, ಬಟ್ ಇಷ್ಟಂತೂ ಇದೆ. ಸೊ ಲೆಟ್ ಅಸ್ ಗೋ. ಆ್ಯಂಡ್ ಇಷ್ಟೇ ನನ್ನ ಅವತಾರ. ನಾನು ಜಾಸ್ತಿ ಮೇಕಪ್ ಹಾಕಿಲ್ಲ, ಸನ್ಸ್ಕ್ರೀನ್ ಒಂದೇ ಹಾಕಿರೋದು ಮುಖಕ್ಕೆ, ಮತ್ತು ಕಾಜಲು, ಮಸ್ಕಾರ, ಲಿಪ್ಸ್ಟಿಕ್ ಅಷ್ಟೇ, ಡನ್. ಬಿಕಾಸ್ ನನಗೆ ಪೇಷನ್ಸ್ ಇಲ್ಲ ಮೇಕಪ್ ಎಲ್ಲ ಹಾಕೋಕ್ಕೆ ಜಾಸ್ತಿ. ಸೊ ಲೆಟ್ ಅಸ್ ಗೋ. ಎಕ್ಸೈಟ್ಮೆಂಟ್ ಇತ್ತು ಸಿನ್ಸ್ ಹೊಸ ಕಾರಲ್ಲಿ ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡ್ತಿದ್ದರಿಂದ. ಬಟ್ ಅಟ್ ದ ಸೇಮ್ ಟೈಮ್ ಟೆನ್ಷನ್ ಇತ್ತು. ಯಾಕೆ ಅಂತ ಕೇಳಿದ್ರೆ, ಹೊಸದಾಗಿ ಏನು ಕಂಟೆಂಟ್ ತೋರಿಸ್ಲಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಬಿಕಾಸ್ ಮೈಸೂರು ವ್ಲಾಗ್ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ, ಆ್ಯಂಡ್ ಈ ಸತಿ ಏನು ತೋರಿಸ್ಲಿ ಅಂತ. ಬಟ್ ಐ ಡಿಡ್ ಫೈಂಡ್ ಅ ವೇ. ಆ್ಯಂಡ್ ಹೋಗ್ತಾ ಹಾಗೆ ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಬರ್ತೀವಿ, ನಮ್ಮ ಜೈನ ಬಸದಿ, ವಿಚ್ ಇಸ್ ಲೊಕೇಟೆಡ್ ಇನ್ ಶ್ರೀರಂಗಪಟ್ಟಣ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಏನೋ ಅಂತ. ದಿಸ್ ಇಸ್ ದಿ ಎಕ್ಸ್ಟೀರಿಯರ್ ಪಾರ್ಟ್ ಆಫ್ ದ ಟೆಂಪಲ್. ಒಳ್ಳೆ ನಿಮಗೆ ನಾನು ದೇವರದ ದರ್ಶನನೂ ಸಹ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಮೇ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಕಮ್ ಟ್ರೂ. ನೀವೇನೇ ಪ್ರೇ ಮಾಡ್ತಿದ್ರು ಅದು ನಿಮಗೆ ಪೂರ ಆಗಲಿ ಅಂತ ಐ ಹೋಪ್. ಆ್ಯಂಡ್ ಕಂಟಿನ್ಯೂ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಸಿನ್ಸ್ ನಾವಿದ್ದಿದ್ದು ಬ್ಯಾಂಗ್ಳೂರಲ್ಲಿ, ಬಸದಿ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ, ನಾವು ಬರೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗ್ದೋಗಿತ್ತು. ಬಟ್ ವಿ ಗೇವ್ ಅವರ್ ಅಡ್ರೆಸ್. ಏನು ನೆಕ್ಸ್ಟ್ ಡೇ ಪೂಜೆ ಮಾಡಿದಾಗ ಆ ಪೂಜೆ ದಿನ ಪ್ರಸಾದ ನಾವು ಅರ್ಚನೆ ಏನು ಮಾಡಿಸಿರ್ತೀವಿ ಅದು ನಮ್ಮ ಮನೆಗೆ ಡೆಲಿವರ್ ಆಗಲಿ ಅಂತ, ವಿಚ್ ಐ ಫೈಂಡ್ ಇಟ್ ವೆರಿ ಅಮೇಝಿಂಗ್. ಬಿಕಾಸ್ ನಾನು ಯಾವತ್ತು ಪ್ರಸಾದ ಡೆಲಿವರ್ ಆಗಿರೋದು ನೋಡೇ ಇಲ್ಲ. ಹೆಲೋ ಎವ್ರಿವನ್. ಸೊ ನಾವು ಶ್ರೀರಂಗಪಟ್ಟಣದಲ್ಲಿ ಧರಣೇಂದ್ರ ಪದ್ಮಾವತಿ ಬಸದಿಗೆ ಹೋಗಿ ಬಂದಾಯಿತು, ದರ್ಶನ ಮಾಡಾಯಿತು. ಕ್ಲೋಸ್ ಆಗಿತ್ತು, ಬಟ್ ಆಮೇಲೆ ಅವ್ರು ಓಪನ್ ಮಾಡಿದ್ರು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹಿಂದ್ಗಡೆ ಅವ್ರಿಗೆ? ಚೆನ್ನಾಗಿತ್ತು. ನಮ್ಗೆ ಅವ್ರ ದರ್ಶನ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೆ ದೊಡ್ಡ ಪುಣ್ಯ. ನಾವು ಮುಟ್ಟುವಾಗಲೇ 1:15 ಕಳೆದಿತ್ತು. ಸೊ ಎಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕದಾಯ್ತು ಅಂತ ಯೋಚನೆ ಮಾಡ್ತಿದ್ವಿ, ಬಟ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ದರ್ಶನ ಚೆನ್ನಾಗಾಯ್ತು, ಖುಷಿ ಆಯ್ತು ಅಷ್ಟೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಬಂಡೀಪುರ ಕಡೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೋಡಿರ್ತೀರ ನನ್ನ ಮೈಸೂರು ವ್ಲಾಗಲ್ಲಿ, ಬಟ್ ನೋಡೋಣ, ಈ ಸತಿ ಡೇ ಟೈಮ್ ಬಂದಿದ್ದೀವಿ, ಆವಾಗ ಈವ್ನಿಂಗ್ ಆಗೋಗಿತ್ತು. ಸೊ ಏನಾದ್ರು ಪ್ರಾಣಿಗಳು ಸಿಗ್ತಾವ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಆನ್ ದ ವೇ ಎಲ್ಲರೂ ಸ್ವಲ್ಪ ನೋಡಿ ಹಿಂಗೇನೆ ಮಧ್ಯದಲ್ಲೆಲ್ಲ ಇಂಟ್ರಪ್ಟ್ ಮಾಡ್ತಾರಪ್ಪ ನಮಗೆಲ್ಲ. ಹಾಂ, ಲೈಕ್ ಐ ಟೋಲ್ಡ್, ಆನ್ ದ ವೇ ಬಂಡೀಪುರ ಹೋಗೋ ಆನ್ ದ ವೇಯಲ್ಲಿ ಎಲ್ಲರೂ ನಿಲ್ಲಿಸಿ ಊಟ ಮಾಡುವ, ಹಸಿವೆ ಆಗಿದೆ. ನಾನು ಬೆಳಿಗ್ಗೆನೂ ಏನೂ ತಿಂದಿಲ್ಲ, ಬಾಳೆಹಣ್ಣು ತಿನ್ಕೊಂಬಂದೆ. ಸೊ ಹೋಗುವ, ಬಾಯ್. ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ನಾವು ಮೈಸೂರಿಗೆ ಎಂಟರ್ ಆಗ್ತೀವಿ. ಆ್ಯಂಡ್ ನನ್ನ ವ್ಲಾಗಲ್ಲಿ ನೇಚರ್ದು ಕ್ಲಿಪ್ಪೇ ಇಲ್ಲ ಅಂದರೆ ಹೆಂಗೆ ಅಲ್ವಾ. ಇವಾಗ ಒಂದು ಕಡೆ ನಿಂತ್ಕೊಂಡ್ವಿ, ಏನು ಚೇಂಜ್ ಆಫ್ ಪ್ಲ್ಯಾನ್ಸ್. ಸೊ ಬಂಡೀಪುರ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನ್ ದ ವೇ ಎಲ್ಲರೂ ಊಟಕ್ಕೆ ಸಿಕ್ಕಿದ್ರೆ ಊಟಕ್ಕೆ ಹೋಗೋಣ ಅಂತ. ಬಟ್ ಇವಾಗ ಒಂದು ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೀವಿ. ಅಕ್ವೇರಿಯಮ್ ಹೆಸರು ಮರ್ತೋಯ್ತು, ಹಾಕಿರ್ತೀನಿ. ಸೊ ಆನ್ ದ ವೇ ವಿ ಹ್ಯಾವ್ ಕಮ್ ಟು ಭೋಜನ ಪ್ರಿಯ. ಇದು ಬಂದುಬಿಟ್ಟು ಚಾಮುಂಡಿಪುರ ಹತ್ರ ಬಂದಿದ್ದೀವಿ. ಸೊ ನೋಡುವ, ತಿನ್ನುವ, ಬಾಯ್. ಭೋಜನ ಪ್ರಿಯ ಬಂದು ಅಥೆಂಟಿಕ್ ಬಾಳೆ ಎಲೆ ಊಟದ್ದು, ಮನೇಲಿ ಮಾಡುವ ಊಟ. ಇಲ್ಲಿ ನಮ್ಮಮ್ಮ ಶೂಟ್ ಮಾಡ್ತಿದ್ದಾರೆ. ಸೊ ಶಿ ಶೋಯಿಂಗ್ ಯುವರ್ ಬೋರ್ಡ್.
ಸೊ ಇಲ್ಲಿ ಅವ್ರು ಏನೇನು ಸರ್ವ್ ಮಾಡ್ತಿದ್ದಾರೆ ಅದಕ್ಕೆ ಒಂದೊಂದು ಊಟಕ್ಕೂ ಒಂದೊಂದು ದೇವರು ಇರ್ತಾರೆ ಅಂತ. ಸೊ ದಿಸ್ ಇಸ್ ವಾಟ್ ಶಿ ಇಸ್ ಶೋಯಿಂಗ್. ಟೈಮ್ ಇದ್ದರೆ ಸ್ವಲ್ಪ ಪಾಸ್ ಮಾಡಿ ಓದಿ, ನಿಮಗೂ ಖುಷಿ ಆಗ್ಬೋದು. ಸೊ ಇವಾಗ ನಾವು ಭೋಜನ ಪ್ರಿಯಾಗ್ ಬಂದು ಬಾಳೆ ಎಲೆ ಊಟ ಮಾಡ್ತಾ ಇದ್ದೀವಿ. ಏನೇನು ಬಂದಿದೆ ಅಂತ ತೋರಿಸ್ತೀನಿ ನಾನು. ಸೊ ಇದು ಅಕ್ಕಿ ರೊಟ್ಟಿಗೆ ಐ ಥಿಂಕ್ ಇದು ಬ್ರಿಂಜಾಲ್ದು ಪಲ್ಯ, ಪುಳಿಯೋಗರೆ ಆ್ಯಂಡ್ ಮಿಕ್ಸರು, ಪಾಯಸ, ಬೆಂಡೆಕಾಯಿ ಪಲ್ಯ, ಕ್ಯಾಬೇಜ್ ಪಲ್ಯ, ಮತ್ತು ಸಲಾಡ್ ಟೈಪ್, ಫ್ರೂಟ್ ಸಲಾಡು. ಇದು ಪೈನಾಪಲ್ ಗಸಿ ಅಲ್ಲ, ಇದು ಕೋಸಂಬರಿ. ಕೋಸಂಬರಿನೇ ಅದು. ಓಕೆ, ಸಾರಿ, ಕೋಸಂಬರಿ ಅಂತೆ ಗೈಸ್. ಉಪ್ಪಿನಕಾಯಿ, ಇದರಿಂದ ಚಟ್ನಿ ಐ ಥಿಂಕ್ ಅಲ್ವಾ. ಆ್ಯಂಡ್ ಲಾಸ್ಟಿಗೆ ಉಪ್ಪು. ಸೊ ಬನ್ನಿ, ಲೆಟ್ ಅಸ್ ಅಟ್ಯಾಕ್. ಬೈ ಬೈ. Cheers, guys. ಅನ್ನ, ಸಾಂಬಾರ್, ಮೊಸರನ್ನ, ಲಾಸ್ಟಿಗೆ 8 ಟೈಪ್ ಆಫ್ ಸ್ವೀಟ್ ಕೊಟ್ಟಿದೆ. ಒಂದು ಲಡ್ಡು, ಇನ್ನೊಂದು ಐ ನಾಟ್ ಶೋರ್ ಏನು ಅಂತ, ಬಟ್ 8 ಟೈಪ್ ಆಫ್ ಸ್ವೀಟ್ ಕೊಟ್ಟಿದೆ. ದೋಸ್ ಆರ್ ಪ್ಲಾನಿಂಗ್ ಟು ಗೋ, ದಿಸ್ ಮೈಟ್ ಹೆಲ್ಪ್ ಯು. ಮಕ್ಕಳಿಗೆ ಮತ್ತು ಅಬೌವ್ 70ಗೆ ಇಲ್ಲಿ ಪರ್ ಪ್ಲೇಟ್ 150 ರುಪೀಸ್ ಆಫರ್ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ತಿನ್ಕೊಂಡು ನಾವಿವಾಗ ಬಂದಿರೋದು ಲೋಕರಂಜನ್ ಆಕ್ವಾ ವರ್ಲ್ಡ್ ಅಂಡರ್ ವಾಟರ್ ಪಾರ್ಕಿಗೆ ಬಂದಿದ್ದೀವಿ. ತುಂಬ ಟೈಮ್ ತಗೊಂಡೆ ಏನೋ ಟೈಟಲ್ ಜ್ಞಾಪಿಸ್ಕೊಳ್ಳೋಕ್ಕೆ ಪ್ಲೇಸ್ದು, ಆದ್ರೂ ಮರ್ತೋಗುತ್ತೆ. ಸ್ಟಾಪ್ ಮಾಡಿಬಿಟ್ಟೆ, ಪಾಸ್ ಮಾಡಿಬಿಟ್ಟೆ. ಸೊ ಇವಾಗ ಒಳಗಡೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಹಿಂಗಿದೆ ಏನೋ ಎಂತ ಅಂತ ಕತೆ. ಓಕೆ, ಬಾಯ್. ದಿಸ್ ಇಸ್ ಹೌ ದಿ ಅಕ್ವೇರಿಯಂ ಔಟರ್ ಪಾರ್ಟ್ ಲುಕ್ಸ್ ಲೈಕ್. ಸೊ ಎಂಟರ್ ಆಗೋಕ್ಕಿಂತ ಮುಂಚೆ ನಿಮಗೆ ಈ ಥರ ಕಾಣಿಸುತ್ತೆ, ವಿಚ್ ಇಸ್ ಮಚ್ ಅಪ್ರಿಷಿಯೇಬಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟಿಕೆಟ್ ತಗೊಂಡ್ಮೇಲೆ ಎಂಟ್ರಿಯಲ್ಲಿ ಈ ಥರ ಒಂದು ನಿಮಗೆ ವಿಷುವಲ್ ಕಾಣಿಸುತ್ತೆ. ಸೊ ಕಂಟಿನ್ಯೂ ವಾಚಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್. ನೀವು ಅಕ್ವೇರಿಯಂ ವಿಸಿಟ್ ಮಾಡೋದೇ ಬೇಡ, ನಾನು ಈಚ್ ಆ್ಯಂಡ್ ಎವ್ರಿ ಕ್ಲಿಪ್ ತಗೊಂಡಿದ್ದೀನಿ. ಸೊ ಯು ಕ್ಯಾನ್ ಎಂಜಾಯ್ ಇಟ್ ಇನ್ ಮೈ ವ್ಲಾಗ್. ನಿಮ್ಮ ದುಡ್ಡು ಉಳ್ಸೋಕ್ಕೆ ನೋಡಿ ಫುಲ್ ವ್ಲಾಗೇ ಮಾಡಿಬಿಟ್ಟಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಡೆಫಿನೆಟ್ಲಿ, ಬಟ್ ಯು ಕ್ಯಾನ್ ಸಿ ಥ್ರೂ ಮೈ ವ್ಲಾಗ್ ಆ್ಯಸ್ ವೆಲ್. ಒನ್ ಥಿಂಗ್ ಅಂತೂ ಡೆಫಿನೆಟ್ಲಿ ಶೋರ್, nature is so beautiful, so pretty. I mean, look at the fishes over here, guys. ಎಷ್ಟು ಕಲರ್ಫುಲ್ ಆಗಿದೆ. I mean, who adds those colors? Nature has its own beautiful and wonderful way to create, creatures. So beautiful, so beautiful. ಈ fish ಅಂತೂ I think it was feeling a bit itchy, so scratch ಮಾಡ್ತಾ ಇತ್ತು ಅದು ಪಾಡಿಗದು. ಈ ಒಂದು ಜಾಗದಲ್ಲಿ ಯು ಕ್ಯಾನ್ ಈವನ್ ಫೀಡ್ ದ ಫಿಶ್. ಸೊ ಅದಕ್ಕೆ ಅಂತ ಒಂದು 45 ರುಪೀಸ್ ಚಾರ್ಜ್ ಮಾಡ್ತಾರೆ, ವೇರ್ ದೆ ಗಿವ್ ಯು ದೇರ್ ಫುಡ್, ವೇರ್ ಯು ಕ್ಯಾನ್ ಫೀಡ್ ದೆಮ್ ಓವರ್ ಹಿಯರ್. ಲೆಟ್ ಮೀ ಸ್ಪೀಡ್ ಅಪ್ ಅ ಬಿಟ್ ಸೊ ದಟ್ ನಿಮಗೂ ಬೋರ್ ಆಗಬಾರ್ದು, ಏನು ಬರೀ ಫಿಶ್ ತೋರಿಸ್ತಿದ್ದೀನಿ ಅಂತ. ಬಟ್ ಕೆಲವೊಂದು ಕಡೆ ಐ ವಿಲ್ ಸ್ಲೋ ಡೌನ್ ಸೊ ದಟ್ ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದೇ ಆರ್. ಆ ಒಂದು ಸೆಕ್ಷನ್ ಆದಮೇಲೆ ವಿ ಎಂಟರ್ ದ ಸ್ಮಾಲ್ ಸೆಕ್ಷನ್. ಮಿರರ್ ಮಧ್ಯದಲ್ಲಿ ಒಂದು 4-5 ಫಿಶ್ ಟ್ಯಾಂಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಲುಕ್ ಎಟ್ ದೆಮ್ ಗೈಸ್, ಐ ವಾಸ್ ಸೋ ಮೆಸ್ಮರೈಸ್ ಸೀಯಿಂಗ್ ದೆಮ್. ಎಷ್ಟು ಕಲರ್ಫುಲ್ ಆಗಿದ್ದಾವೆ. ಐ ಡೋಂಟ್ ನೋ ವೆದರ್ ಅವರು ಕಲರ್ ಆ್ಯಡ್ ಮಾಡ್ತಾರ ಏನು, ಅಥವಾ ಇಟ್ ಈಸ್ ನೇಚರ್ಸ್ ಓನ್ ಬ್ಯೂಟಿ. ಬಟ್ ಲುಕ್ ಎಟ್ ದೆಮ್ ಗೈಸ್, ಎಷ್ಟು ಪ್ರಿಟಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. I was literally in awe seeing them. Wow, so beautiful. Nature's own beauty idella. Literally, it is so pretty. Oh my god. ಆ ಒಂದು ಬ್ಯೂಟಿಫುಲ್ ಸೆಕ್ಷನ್ ಆದಮೇಲೆ ನಾವು ಇನ್ನೊಂದು ಸೆಕ್ಷನ್ಗೆ ಬರ್ತೀವಿ. ಸೊ
continue watching. I will definitely speed up, guys, so that you don't feel bored. And again, God's own creature. ನೀವು ಅದನ್ನು ನೋಡ್ಬಿಟ್ಟು ಯಾರಾದ್ರು ಅದು ಫಿಶ್ ಅಂತ ಹೇಳೋಕ್ಕಾಗತ್ತಾ? ಲುಕ್ ಎಟ್ ದೆಮ್ ಗೈಸ್, ಲುಕ್ ಎಟ್ ಇಟ್. ಓ ಮೈ ಗಾಡ್, ವಾವ್, ಲಿಟ್ರಲಿ ವಾವ್. ಇದು ಬಂದು ದ ಸೆಕೆಂಡ್ ಸ್ಪಾಟ್ ಆಗಿರುತ್ತೆ ವೇರ್ ಯು ಕ್ಯಾನ್ ಫೀಡ್ ದ ಫಿಶಸ್. ತುಂಬ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತು. ಐ ಫೆಲ್ಟ್ ಬಿಟ್ ಒಂಥರ ಅಜೀಬ್ ಅನಿಸ್ತು ನನಗೆ. ಈ ಒಂದು ಫಿಶ್ ನೋಡಿಬಿಟ್ಟು ನನಗೆ ದ ಮೋಸ್ಟ್ ವೈರಲ್ ಮಂಕಿ ಪಂಚೇ ಜ್ಞಾಪಕಾಗಿದ್ದು. ಬೈ ದ ವೇ ದಿಸ್ ಫಿಶ್ ವಾಸ್ ವೆರಿ ಹ್ಯೂಜ್, ಬಟ್ ಅದೇನೋ ನನಗದೊಂದು ಲೋನ್ಲಿ ಫೀಲ್, ಒಂಥರ ಸ್ಯಾಡ್ ಆಗಿದೆ ಅಷ್ಟು ಫಿಶ್ ಮಧ್ಯದಲ್ಲಿ ಅಂತ ಅನ್ನಿಸ್ತು. ಆ ಒಂದು ಸೆಕ್ಷನ್ ಆದಮೇಲೆ ನಾವು ಈ ಒಂದು ಹೊಸ ಸೆಕ್ಷನ್ಗೆ ಬರ್ತೀವಿ, ವಿಚ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಡು ಗೋ ಕ್ಲಿಕ್ ಪಿಕ್ಚರ್ಸ್, ಟೇಕ್ ರೀಲ್ಸ್, ಟೇಕ್ ವಿಡಿಯೋಸ್. ಅದರಲ್ಲಿ ನಾನು ಒಬ್ಬಳು ಆಗಿರ್ತೀನಿ. ಒಂದಂತೂ ನಿಜ, ದೇರ್ ವೇರ್ ಅ ಲಾಟ್ ಆಫ್ ಫಿಶಸ್, ವೆರೈಟಿ ಆಫ್ ಫಿಶಸ್. ಟು ಬಿ ಆನೆಸ್ಟ್, ನಾನು ಫಸ್ಟ್ ಟೈಮ್ ಮಾತ್ರ ಫಿಶಸ್ ನೋಡಿರ್ತೀನಿ. ಸೊ ಇಟ್ಸ್ ಗುಡ್ ಟು ಪಾಸ್ ಆ್ಯಂಡ್ ಎಂಜಾಯ್ ದೀಸ್, ಬಿಕಾಸ್ ದೀಸ್ ಆರ್ ಆಲ್ ವೆರಿ ಯುನೀಕ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ದಟ್ ವಿ ಡೋಂಟ್ ಹ್ಯಾವ್ ನಮ್ಮ ಡೈಲಿ ಲೈಫಲ್ಲಿ, ಅಲ್ವಾ? ಸೊ ಏನು ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಾಯಿತು. ಎಕ್ಸ್ಪೀರಿಯೆನ್ಸ್ ವಾಸ್ ವೆರಿ ನೈಸ್. ಪ್ರೈಸ್ ವೈಸ್ ಹೇಳಬೇಕು ಅಂದರೆ ಸ್ವಲ್ಪ ಪ್ರೈಸಿ ಅನಿಸ್ತು. ಪರ್ ಪರ್ಸನ್ ದೇ ಚಾರ್ಜ್ ಅರೌಂಡ್ $299. ಆ್ಯಂಡ್ ನೀವೇನಾದ್ರು ಫುಡ್ ಹಾಕಬೇಕಂದ್ರೆ ಫಿಶ್ಗೆ $45 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನೀವೇನಾದ್ರು ಮಿರರ್ ಮೇಸ್ಗೆ ಹೋಗ್ಬೇಕಾದ್ರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಾವು ಮಿರರ್ ಮೇಸ್ ಆಪ್ಷನ್ ತೊಗೊಳ್ಳಿಲ್ಲ, ಬಿಕಾಸ್ ನಾವು ಇನ್ನೂ ಬೇರೆ ಕಡೆ ಹೋಗ್ಬೇಕಲ್ವಾ. ಬಟ್ ಪ್ರೈಸ್ ವೈಸ್ ಐ ಫೆಲ್ಟ್ ಅ ಬಿಟ್ ಪ್ರೈಸಿ, ಬಿಕಾಸ್ ಬ್ಯಾಂಗ್ಳೂರಲ್ಲೂ ಅಕ್ವೇರಿಯಂ ಇದೆ. ಆ್ಯಂಡ್ ಐ ಥಿಂಕ್ ಅಲ್ಲಿ ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡ್ತಾರೆ, $150 ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ಬರೀ ಒಂದೇ ಜಾಗಕ್ಕೆ ಹೋದರೆ ಏನೂ ವರ್ತಿಲ್ಲ. ಸೊ ಅವಾಗವಾಗ ಬೇರೆ ಬೇರೆ ಜಾಗಕ್ಕೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಕ್ವೇರಿಯಂ ಮುಗಿಸ್ಕೊಂಡು ನಾವು ಬಂಡೀಪುರ ಕಡೆಗೆ ಹೋಗ್ತಾ ಇರ್ತೀವಿ. ಆ್ಯಂಡ್ ಈ ಸತಿನೂ ಗೈಸ್, ನಾನು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡು, ಪ್ರಾಣಿಗಳು ಸಿಗ್ತವೆ ಅಂದ್ಕೊಂಡು, ಈ ಸತಿನೂ ಸಾಯಂಕಾಲನೇ ಆಗೋಯ್ತು. ಇಟ್ ವಾಸ್ ಬಿಕಾಸ್ ವಿ ವೇ ಕನ್ಫ್ಯೂಸ್. ನಮಗೆ ಮ್ಯಾಪಲ್ಲಿ 2 ಕಡೆ ತೋರಿಸ್ತಾ ಇತ್ತು, ಒಂದು ಊಟಿ ಮತ್ತು ಒಂದು ಕೇರಳ. ಬಟ್ ಯಾವುದು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಹಂಗೂ ಹಿಂಗೂ ಮಾಡಿ ಕೇರಳ ಸೈಡಿಗೆ ಬರ್ತೀವಿ. ಆ್ಯಂಡ್ ಪೀಪಲ್ ಹೂ ಆಸ್ಟ್ ಮೀ ವೇರ್ ಡು ಐ ಫೈಂಡ್ ದಿಸ್ ಸನ್ಫ್ಲವರ್ ಫೀಲ್ಡ್ಸ್. ಸೊ ಇದು ಬಂದು ಬಂಡೀಪುರ. ನೀವು ಕೇರಳ ಸೈಡ್ ಹೋಗಬೇಕಾದ್ರೆ ಈ ಸನ್ಫ್ಲವರ್ ಫೀಲ್ಡ್ಸ್ ನಿಮಗೆ ಸಿಗುತ್ತೆ. ದ OG ಸನ್ಫ್ಲವರ್ ಫೀಲ್ಡ್ ವಾಸ್ ನಾಟ್ ದೇರ್, ಬಟ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ತುಂಬ ಜಾಗದಲ್ಲಿ ಸಿಗುತ್ತೆ, ಆ್ಯಸ್ ಯು ಕ್ಯಾನ್ ಸಿ ಇನ್ ಮೈ ವ್ಲಾಗ್. ಓಪನ್ ದಿ ಸನ್ ರೂಫ್. ಪ್ರಾಣಿಗಳನ್ನಂತೂ ನೋಡಿದ್ವಿ, ಆನೆ ನೋಡಿದ್ವಿ, ಮಂಕಿ ನೋಡಿದ್ವಿ. ಅನ್ಫಾರ್ಚುನೇಟ್ಲಿ ಈ ಸತಿಂದು ಡಿಯರ್ ಕಾಣಿಸ್ಲಿಲ್ಲ. ಆ್ಯಂಡ್ ಈ ಸತಿ ನಾವು ಶ್ರೀರಾಮನ ಟೆಂಪಲ್ ವಿಸಿಟ್ ಮಾಡೋಂತ ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಜಸ್ಟ್ 2 ಸೆಕೆಂಡ್ಸಲ್ಲಿ ಕ್ಲೋಸ್ ಆಗೋಯ್ತು. ಸೊ ಇಲ್ಲೇ ಪಕ್ಕದಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿರ್ತೀವಿ. ಹಲೋ ಎವ್ರಿವನ್. ಸೊ ಇವಾಗ ನಾವು ಹೊರಟಿ ಮೈಸೂರಿಂದ. ಸೊ ಇವಾಗ ಒಂದು ಸ್ಮಾಲ್ ಸ್ಟಾಪ್ ಮಾಡಿದ್ದೀವಿ. ಎಲ್ಲಿ ಅಂತ ಗೊತ್ತಾಗಬೇಕಂದ್ರೆ ವಿ ಹ್ಯಾವ್ ಕಮ್ ಅಗೇನ್ ಟು ಆಶೀರ್ವಾದ್ ಗ್ರ್ಯಾಂಡ್. ನಾವು ಆ್ಯಕ್ಚುಲಿ ಈ ಸತಿ ಆಶೀರ್ವಾದ್ ಗ್ರ್ಯಾಂಡ್ ಬರೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಟೋಲ್ ಆದಮೇಲೆ ಫಸ್ಟ್ ಯಾವ್ದು ಬರುತ್ತೆ ಅಲ್ಲಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಬಂದಿದ್ದೆ ಆಶೀರ್ವಾದ್ ಗ್ರ್ಯಾಂಡ್. ಸೊ ಇವಾಗ ಎಂಟರ್ ಆಗ್ತಾ ಇದ್ದೀವಿ, ಹೋಗುವ. ನೀವು ಆ್ಯಂಬಿಯನ್ಸ್ ನೋಡಿದ್ದೀರಾ? ಇಫ್ ಯು ಹ್ಯಾವ್ ನಾಟ್ ಸೀನ್, ಮೈಸೂರು ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಅದನ್ನ ನೋಡಿಬಿಟ್ಟು ಆಮೇಲೆ ಹೇಳಿ, ಆಯಿತಾ? ಬಾಯ್. ನನಗೂ ಮತ್ತು ನಮ್ಮಮ್ಮಂಗೆ ಹಸಿವೆ ಇರಲಿಲ್ಲ ಅಂತ ನಾವು ಲೈಟಾಗಿ ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ನಮ್ಮಮ್ಮ ಆರ್ಡ್ರ್ ಮಾಡಿದ್ದು ಗಡ್ಬಡ್ ಅವರಿಗೆ, ಆ್ಯಸ್ ಯು ಹ್ಯಾವ್ ಸೀನ್. ಆ್ಯಂಡ್ ನಾನು ಆರ್ಡ್ರ್ ಮಾಡಿರೋದಿಲ್ಲಿ ಪೇಲ್ ಪೂರಿ. ತುಂಬ
ಡಿಸ್ಟರ್ಬ್ ಮಾಡ್ತಾರೆ ಜನ ನನಗೆ ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಅಂತಾರಪ್ಪ. ಹಂಗ್ ದಟ್ ಮೀನ್ಸ್ ಚೆನ್ನಾಗಿದೆ ಅಂತ ಅರ್ಥ ಬೇಲ್ಪುರಿ. ಸೊ ಬೇಲ್ಪುರಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಖಾರ ಇಲ್ಲ, ಚೆನ್ನಾಗಿ ಟೇಸ್ಟ್ ಇದೆ. ಚೆನ್ನಾಗಿ ಮಾಡಿದ್ದಾರೆ ಬೇಲ್ಪುರಿ. ಕ್ಯಾಮ್ರಾಮನ್ ಇಸ್ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸ್. ಕ್ಯಾಮ್ರಾಮನ್ ನಿಮ್ ಮುಖ ತೋರಿಸ್ಬಿಡ್ತೀನಿ. ಪುದೀನ ಟೇಸ್ಟ್ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ. ನಿಂದು ಗಡ್ಬಡ್ ಹೋಯ್ತು. ಗಡ್ಬಡ್ ಚೆನ್ನಾಗಿದೆ, ನಾರ್ಮಲ್. ನಂಗೆ ಗಡ್ಬಡ್ ಇಷ್ಟ, ಅದಕ್ಕೆ ಅವ್ರದ್ದು ಬೇಲ್ಪುರಿಯಲ್ಲಿ ಪುದೀನ ಟೇಸ್ಟ್ ಇದೆ. ಪುದೀನ ಚಟ್ನಿ ಮಾಡಿ ಮಿಕ್ಸ್ ಮಾಡಿದ್ದಾರೆ, ತುಂಬ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಕ್ಯಾಮ್ರಾಮೆನ್ ಪದೇ ಪದೇ ತಿಂತಾ ಇದಾರೆ. ಅದು ಜಿಮ್ ಬಾಡಿ ಅವರು ಪದೇ ಪದೇ ತಿಂತಾ ಇದಾರೆ ಅಂದ್ರೆ ಬೇಲ್ಪುರಿ ಚೆನ್ನಾಗಾಗಿದೆ ಅಂತ ಅರ್ಥ. ಹಂಗೆ ಸೊ ನಾನ್ ಜಾಸ್ತಿ ತಿನ್ನಲ್ಲ ಅಂತ ನಾನು ಬರೀ ಬೇಲ್ಪುರಿ ಆರ್ಡರ್ ಮಾಡಿದೆ. ಇಲ್ಲಿ ಬಾಕಿ ಅವರು ಬಟರ್ ನಾನ್ ಮತ್ತೆ ಪನ್ನೀರ್ ಟಿಕ್ಕಾ ಮಸಾಲ ಆರ್ಡರ್ ಮಾಡಿದ್ರು. ಪನ್ನೀರ್ ಟಿಕ್ಕಾ ಮಸಾಲ ಖಾರ ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದ್ವಿ. ಖಾರ ಇದೆಯಾ? ಕ್ಯಾಮ್ರಾಮೆಂದು ನೋ ರಿಯಾಕ್ಷನ್, ನೋ ರಿಯಾಕ್ಷನ್. ವೇಸ್ಟ್ ಕ್ಯಾಮ್ರಾಮನ್, ವೇಸ್ಟ್ ಕ್ಯಾಮ್ರಾಮನ್. ಹೆಂಗ್ ಅನ್ಸ್ತಿದೆ ನಿಮ್ಗೆ ಟೇಸ್ಟ್? ಎಷ್ಟು ಚೆನ್ನಾಗಿದ್ಯಾ? ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಬಂದು ತುಂಬಾ ತುಂಬಾ ಅಂದ್ರೆ ಮತ್ತೆ ಸೊ ನಾನು ಸ್ವೀಟ್ ಬೇಡ ಅಂತ ನಾನು ಡೈಜೆಸ್ಟ್ ಆಗಕ್ಕೆ ಬಟರ್ ಮಿಲ್ಕ್ ತಗೊಂಡಿದ್ದೀನಿ. ಅಂಡ್ ನಮ್ಮ ಫೇಮಸ್ ಕ್ಯಾಮ್ರಾಮೆನ್ ಅವರು ಸ್ವೀಟ್ ಲಸ್ಸಿ ತಗೊಂಡಿದ್ದಾರೆ. ಸೊ ಆಮೇಲೆ ಇಲ್ಲಿರೋರು ಫೇಮಸ್ ಲಸ್ಸಿ ತಗೊಂಡಿದ್ದಾರೆ. ತಿನ್ನೋರ್ಗು ತಿನ್ನಕ್ ಬಿಡ್ತಿಲ್ವಂತೆ, ಬಿಡಲ್ಲ. ವ್ಲಾಗರ್ ಇರ್ಬೇಕಾದ್ರೆ ತಿನ್ನೋರ್ಗೆ ಹೆಂಗೆ ನೆಮ್ಮದಿಯಾಗಿ ತಿನ್ನಕ್ ಬಿಡ್ತೀನಿ ನಾನು ಅಲ್ವಾ? ಸೊ ಅದಕ್ಕೆ ನನ್ ರಿವ್ಯೂ ನಾನು ಕೊಡ್ತೀನಿ. ಏನ್ ಲಸ್ಸಿದು ಅವ್ರ ಇಬ್ರ ಹತ್ರ ಕೇಳೋಣ ಹೆಂಗಿದೆ ಅಂತ. ಓಕೆನಾ? ಚೆನ್ನಾಗಿದೆ, ಮಜ್ಜಿಗೆ ಚೆನ್ನಾಗಿದೆ, ತಂಪಾಗಿದೆ. ನನಗಂತ ನಿಮ್ಮ ರಿವ್ಯೂ ಆಮೇಲೆ ಕೊಡ್ತೀರಲ್ಲ? ಅವ್ರದಿನ್ನ ತಿಂದೆ ಮುಗ್ಸಾಕಿಲ್ಲ, ಸೊ ಅದಕ್ಕೆ ಆಮೇಲೆ ಕೊಡ್ತೀನಿ ನಿಮ್ಗೆ ಅವರ ರಿವ್ಯೂ. ದ ಫೇಮಸ್ ಭಟ್ರು ಸ್ವೀಟ್ ಲಸ್ಸಿ ಟ್ರೈ ಮಾಡ್ತಿದ್ದಾರೆ. ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ಸ್ವೀಟ್ ಲಸ್ಸಿ ಕುಡ್ದು? ನನ್ನ ನೋಡೋದಲ್ಲ, ಕ್ಯಾಮ್ರಾ ನೋಡ್ಬೇಕು ನೀವು. ತುಂಬಾ ಚೆನ್ನಾಗಿದೆ. ಈಗ ಏನೋ ಒಂದು ರಿಲ್ಯಾಕ್ಸ್ ಸೊ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ಮನೆಗೆ ರೀಚ್ ಆಗೋಷ್ಟಿಗೆ ಆಲ್ಮೋಸ್ಟ್ 2 ಆಗಿತ್ತು, 1:30 ಆಗಿತ್ತು. ಸೊ ಸುಸ್ತಾಗಿತ್ತು, ಎಂಡಿಂಗ್ ಕೊಡೋಕೆ ಆಗಲಿಲ್ಲ. ಆ್ಯಂಡ್ ಈ ವ್ಲಾಗ್ ಉದ್ದ ಇರೋದ್ರಿಂದ ನಾನು ಇದರಲ್ಲೇ ನಿಮಗೆ ಎಂಡಿಂಗ್ ಕೊಡ್ತೀನಿ, ಬಿಕಾಸ್ ನಾನು ಮಾತಾಡಿದ್ರೆ ನಿಲ್ಲಲ್ಲ ಅಂತ ನಿಮಗೂ ಸಹ ಗೊತ್ತು. ಸೊ ಇಫ್ ಯು ಲೈಕ್ ಮೈ ದಿಸ್ ವ್ಲಾಗ್, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಡೂ ಲೆಟ್ ಮಿ ನೋ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು, ಯಾವ ಫಿಶ್ ಇಷ್ಟ ಆಯಿತು ಅಂತ. ದಿಸ್ ಈಸ್ ಯುವರ್ ಆಂಬಿವರ್ಟ್ ಗರ್ಲ್ ಸಾಧ್ವಿ ಸೈನಿಂಗ್ ಆಫ್. ಬಾಯ್.